ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಆದರೆ ಮೋದಿ ಸಮಾವೇಶಕ್ಕೂ ಮುನ್ನವೇ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ ಆಗತ್ತೆ. ಮೈಸೂರು ಚಾಮರಾಜನಗರದಲ್ಲಿ ಸಿಎಂ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಭಾನುವಾರ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ. ಆದರೆ ಅದಕ್ಕೂ ಮುನ್ನ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾರೆ. ಮೈಸೂರು ಹಾಗೂ ಚಾಮರಾಜನಗರ ಈ ಎರಡೂ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಸಿದ್ದರಾಮಯ್ಯ. ತವರು ಕ್ಷೇತ್ರವನ್ನ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಪಣಕ್ಕೆ ಬಿದ್ದಿದ್ದಾರೆ. ಸಿಎಂ ಚುನಾವಣಾ ಪ್ರಚಾರವನ್ನ ನಡೆಸ್ತಾರೆ. ಮೋದಿ ಆಗಮನಕ್ಕೂ 2 ದಿನ ಮೊದಲೇ ಸಿಎಂ ಮೈಸೂರು ಭೇಟಿಯನ್ನ ಕೊಡ್ತಾರೆ. ಮೈಸೂರು ಚಾಮರಾಜನಗರದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. 3 ದಿನದ ರೆಸ್ಟ್ ಬಳಿಕ ಮತ್ತೆ ಸಿಎಂರಿಂದ ಚುನಾವಣಾ ಪ್ರಚಾರ. ನಾಳೆಯಿಂದ 2 ದಿನ ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ನಾಳೆಯಿಂದ 2 ದಿನ ಇರ್ತಾರೆ. ಚಾಮರಾಜನಗರ ವ್ಯಾಪ್ತಿಯ ಕೊಳ್ಳೇಗಾಲ, ನಂಜನಗೂಡು, HD ಕೋಟೆಗಳಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಚಾಮರಾಜನಗರ ಪ್ರಚಾರವನ್ನ ಮುಗಿಸಿ ನಾಳೆ ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಮೋದಿ ಸಮಾವೇಶಕ್ಕೂ ಮುನ್ನವೇ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾರೆ. 2 ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಪ್ರಚಾರವನ್ನ ನಡೆಸ್ತಾರೆ. ಮೈಸೂರು ಚಾಮರಾಜನಗರ ಕ್ಷೇತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿಎಂ ಈಗಾಗಲೇ ಅಲ್ಲಿನ ನಾಯಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕಾರ್ಯತಂತ್ರವನ್ನ ಹೆಣೆದಿದ್ದಾರೆ. ಯಾವ ರೀತಿ ಪ್ರಚಾರ ಮಾಡಬೇಕು ಅಂತ. ಮತ್ತೊಂದು ಕಡೆ ಸ್ವತಃ ತಾವೇ ಕ್ಷೇತ್ರಕ್ಕೆ ಹೋಗಿ ಭರ್ಜರಿ ಪ್ರಚಾರದಲ್ಲಿ ಬ್ಯುಸಿ ಆಗ್ತಾರೆ. 3 ದಿನದ ರೆಸ್ಟ್ನ ಬಳಿಕ ಸಿಎಂರಿಂದ ಚುನಾವಣಾ ಪ್ರಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಒಂದ್ ಕಡೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ, ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಆದರೆ ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯನವರ ಪ್ರಚಾರ ಇದೆ. ಸೊ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ? 2 ದಿನದ ಅವರ ಶೆಡ್ಯೂಲ್ ಹೇಗಿದೆ? ವೀಣಾ, ಸಿಎಂ ಸಿದ್ದರಾಮಯ್ಯ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈಗ ಪ್ರಧಾನಮಂತ್ರಿಯವರು ಬರೋಕ್ಕಿಂತ ಮುಂಚೆನೇ 2 ದಿವಸ ಮೈಸೂರು ಚಾಮರಾಜನಗರದಲ್ಲಿ ಪ್ರವಾಸ ನಂಬ್ಕೊಂಡಿದ್ದಾರೆ. ಈ ಹಿಂದೆ 4 ದಿವಸ, ಒಂದು ಬಾರಿ 3 ದಿವಸ ಅಲ್ಲೇ ವಾಸ್ತವ್ಯ ನೋಡಿದರು, ಒಂದು ಸರಿ 4 ದಿವಸ ಅಲ್ಲೇ ವಾಸ್ತವ್ಯ ನೋಡಿದರು. ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಚಾಮರಾಜನಗರ ಯಾಕೆ ಅಂತಂದರೆ, ಒಂದು ಮಹದೇವಪ್ಪನವರ ಪುತ್ರ, ತಮ್ಮ ಆಪ್ತ ಮಹದೇವಪ್ಪನವರ ಪುತ್ರ, ಹಾಗೆ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ವರುಣ ಕ್ಷೇತ್ರ ಕೂಡ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಚಾಮರಾಜನಗರವನ್ನು ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ತವರು ಜಿಲ್ಲೆ ಮೈಸೂರು ಜಿಲ್ಲೆಗೂ ಕೂಡ ಗೆಲ್ಲೇಬೇಕು, ಈ ಸರಿ ಒಡೆಯರ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಂಗಿದೆ. ಹಾಗಾಗಿ ಕಳೆದ ಚುನಾವಣೆ ಘೋಷಣೆ ಆದ ಮೇಲೆ ಇದು 3ನೇ ಬಾರಿ ಮೈಸೂರಿಗೆ ಹೋಗ್ತಾ ಇರುವಂಥದ್ದು. ಹೋದಾಗೆಲ್ಲ ಅಲ್ಲೇ ವಾಸ್ತವ್ಯನ ಹೂಡಿ 3 ದಿವಸ ವಾಸ್ತವ್ಯನ ಹೂಡಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸಭೆ ಸಮಾರಂಭಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಮೋದಿಯವರು ಅಂದರೆ ಭಾನುವಾರ ಬೃಹತ್ ಸಮಾವೇಶ ನಂಬ್ಕೊಂಡಿದ್ದಾರೆ. ಅದಕ್ಕೂ ಮುನ್ನ ಮತ್ತೆ ಸಿಎಂ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ, ಮೈಸೂರು ಲೋಕಸಭಾ ವ್ಯಾಪ್ತಿಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳನ್ನು ಒಂದು ದಿವಸ ಪೂರ್ತಿಯಾಗಿ ಪ್ರಚಾರನ ಮಾಡ್ತಾರೆ. ಇನ್ನೊಂದು ಕಡೆ ಚಾಮರಾಜನಗರದಲ್ಲೂ ಕೂಡ 3 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಇಡೀ ದಿನ ಪ್ರಚಾರವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಗೆಲ್ಲೇಬೇಕು. ಕಳೆದ ಲೋಕಸಭಾ ವ್ಯಾಪ್ತಿಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ BJP ಪಾಲಾಗಿತ್ತು. ಈಗ ಆಡಳಿತದಲ್ಲಿದ್ದಾರೆ ಕಾಂಗ್ರೆಸ್ ಸರ್ಕಾರ. ತಮ್ಮ ಆಡಳಿತಾವಧಿಯಲ್ಲಿ ಹೇಗಾದರೂ ಮಾಡಿ ಚಾಮರಾಜನಗರ ಆಗಲಿ ಮತ್ತು ಮೈಸೂರಾಗಲಿ ಎರಡನ್ನೂ ಪಡೆದುಕೊಳ್ಳೇಬೇಕು ಅಂತ ಪಣ ತೊಟ್ಟಂಗಿದೆ. ಹಾಗಾಗಿ 2-3 ದಿವಸ ಅಲ್ಲೇ ವಾಸ್ತವ್ಯನ ಹೂಡಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದಿಷ್ಟು ಕಾರ್ಯಕರ್ತಗಳನ್ನು ಮನೆಗೆ ಕರೆಸ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಸಾಕಷ್ಟು ಬ್ಯುಸಿಯಾಗಿ ಬೇರೆ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಿದರೂ ಕೂಡ ಮೈಸೂರಿಗೆ ಹೆಚ್ಚು ಒತ್ತು ಕೊಟ್ಟಂಗಿದೆ, ಮೈಸೂರು ಚಾಮರಾಜನಗರಕ್ಕೆ ಅನಿಸುತ್ತೆ. ಯಾಕೆ ಅಂತಂದರೆ ಈ ಬಾರಿ ತಮ್ಮ ಆಡಳಿತಾವಧಿಯಲ್ಲಿ ಈ 2 ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಒಂದು ಪಣ ತೊಟ್ಟಂಗಿದೆ. ಹಾಗಾಗಿ ಕಳೆದ ಚುನಾವಣೆ ಘೋಷಣೆ ಆದ ಮೇಲೆ
ಇದು 3ನೇ ಬಾರಿ ಹೋಗ್ತಾ ಇರುವಂಥದ್ದು. ಅಲ್ಲೇ ಕೂಡ ವಾಸ್ತವ್ಯನ ಹೂಡಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಹೋಗಿ ವರ್ಣ ಕ್ಷೇತ್ರದಲ್ಲಿ ಮಾಡಿದ್ದು, ವರ್ಣ ಕ್ಷೇತ್ರದಲ್ಲಿ ಹೇಳಿದಂಥ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ನನಗೆ ಇಲ್ಲಿ ಹೆಚ್ಚು ಲೀಡ್ ಕೊಟ್ಟರೆ ನಾನು ಮುಂದೆ ಅಧಿಕಾರ ನಡೆಸೋಕ್ಕೆ ಸಹಾಯವಾಗುತ್ತೆ ಅನ್ನೋ ದಾಟಿಯಲ್ಲಿ ಕೂಡ ಮಾತನಾಡಿದರು. ಹಾಗಾಗಿ ಮೈಸೂರು ಮತ್ತು ಚಾಮರಾಜನಗರವನ್ನು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಸಮಾವೇಶಕ್ಕೂ ಮುನ್ನ ಅಬ್ಬರದ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂಥದ್ದು. ಎಸ್ ಶರತ್, ಕಳೆದ 2 ಬಾರಿ ಸಿಎಂ ಸಿದ್ದರಾಮಯ್ಯನವರು ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ಮಾಡಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರನನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಸಫಲರಾಗಿದ್ರು. ಆದರೆ ಈ ಬಾರಿ ವಿಜೇಂದ್ರ ಅವರು ಒಂದು ರೀತಿ ರಿವರ್ಸ್ ಆಪರೇಷನ್ ಮಾಡೋದರ ಮುಖಾಂತರ ಅವರ ಆಪ್ತಗೇನೆ ಗಾಳ ಹಾಕಿದ್ದಾರೆ. ಗುರುಪಾದ ಸ್ವಾಮಿ ಅವರು ಇವತ್ತು ಪಕ್ಷ ಸೇರ್ಪಡೆ, ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಮಾಹಿತಿಗಳಿದೆ. ಸೊ ಈ ರೀತಿ ರಿವರ್ಸ್ ಆಪರೇಷನ್ಗೂ ಕೂಡ ಟಕ್ಕರ್ ಕೊಡಬೇಕಾದಂತಹ ಒಂದು ಸವಾಲು ಸಿದ್ದರಾಮಯ್ಯನವರ ಮುಂದಿದೆ. ಸೊ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ? ಸಹಜವಾಗಿ ಚುನಾವಣೆಗಳಲ್ಲಿ ಆಪ್ತರ ಅಂದರೆ ನಾಯಕರ ಆಪ್ತರುಗಳು ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗುವಂಥದ್ದು ಸಹಜ. ಈಗ ಸಿ ಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ಕೊಂಚ ಹಿನ್ನಡೆ ಆಗಿದೆ. ಏಕೆಂದರೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಆಪ್ತರೆಲ್ಲರೂ ಕೂಡ ಈಗೇನು BJP ಸೇರ್ಪಡೆ ಆಗ್ತಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಚುನಾವಣೆಯನ್ನು ನಡೆಸಿದರು. ಆದರೆ ಇದೀಗ ಲೋಕಸಭಾ ಚುನಾವಣೆಗೆ ಈಗ ಪಕ್ಷವನ್ನು ಬಿಟ್ಟು ಬರ್ತಾ ಇದ್ದಾರೆ. ಅವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇರ್ಬೋದು. ಆದರೆ ಇದು ಒಂದಿಷ್ಟು ಹಿನ್ನಡೆ ಸಿದ್ದರಾಮಯ್ಯನವರೇ ಆಗ್ತದೆ ಅಂತಲೇ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಲಿಂಗಾಯತ ಕೆಲ ಮುಖಂಡರುಗಳನ್ನು BJP ಎಳ್ಕೊತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅಂತಲೂ ಕೂಡ ವ್ಯಾಖ್ಯಾನಿಸ್ತಾ ಇದ್ದರು. ಅದಕ್ಕಾಗಿಯೇ 2 ದಿನ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರು ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಮಾಡಿಕೊಳ್ಳಿಕ್ಕೆ ಹಾಕಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ 3 ಜಿಲ್ಲೆಗಳಿಗೆ ಹೋಗ್ತಿದ್ದಾರೆ. ಅಲ್ಲೂ ಕೂಡ ಲಿಂಗಾಯತ ಸಮುದಾಯದವರು ಹೆಚ್ಚಿರುವಂಥ ಕ್ಷೇತ್ರಗಳಲ್ಲೇ ಸಿದ್ದರಾಮಯ್ಯನವರು ಪ್ರಚಾರ ಹಮ್ಮಿಕೊಂಡಿದ್ದಾರೆ. ಈ ರೀತಿ ಯಾರು ಆಪ್ತರನ್ನ ಅಂದರೆ ಆಪರೇಷನ್ ಕಮಲ ಆ ಥರದ್ದೆಲ್ಲ ಆಗ್ತಾ ಇದೆ. ಇದನ್ನು ತಡಿಲಿಕ್ಕೋಸ್ಕರನೇ ಮುಖ್ಯಮಂತ್ರಿಗಳು 2 ದಿವಸ ಚಾಮರಾಜನಗರ ಮೈಸೂರಿಗೆ ಹೋಗಿ ಒಂದಿಷ್ಟು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಕಳೆದ ಬಾರಿ ಹೋದಾಗೂ ಕೂಡ ಆ ಪಕ್ಷ BJP ಪಕ್ಷದಿಂದ ಕೆಲವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದರು. ಇದಕ್ಕೆ BJP ಕೂಡ ತಿರುಗೇಟನ್ನು ಕೊಟ್ಟು ಸಿದ್ದರಾಮಯ್ಯನವರ ಆಪ್ತರನ್ನು BJPಗೆ ಹೇಳ್ಕೊಂಡಿದೆ. ಸೊ ಇದನ್ನು ತಡಿಲಿಕ್ಕೆ ಒಂದಿಷ್ಟು ರಣತಂತ್ರವನ್ನು ರೂಪಿಸಲಿಕ್ಕೆ ಸಿದ್ದರಾಮಯ್ಯನವರು ನಾಳೆ ಮೈಸೂರಿಗೆ ಹೋಗ್ತಾ ಇರುವಂಥದ್ದು. ನಾಳೆ ಮೈಸೂರಿನಲ್ಲಿ ಕೂಡ ವಾಸ್ತವ್ಯನ ಹೂಡ್ತಾರೆ. ತದನಂತರ ಮೈಸೂರು ಮತ್ತು ಚಾಮರಾಜನಗರ 2 ಕ್ಷೇತ್ರಗಳಲ್ಲೂ ಕೂಡ ಒಂದಿಷ್ಟು ಪ್ರಚಾರವನ್ನು ಮಾಡಿ ಯಾರೆಲ್ಲ ಪಕ್ಷಗಳ ಅಂದರೆ BJPಯಿಂದ ಸೆಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದನ್ನು ತಡೀಬೋದಾ ಅನ್ನೋದಕ್ಕೋಸ್ಕರನೇ 2 ದಿವಸ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ಪ್ರವಾಸವನ್ನು ಸಿದ್ದರಾಮಯ್ಯನವರು ಹಮ್ಮಿಕೊಂಡಿದ್ದಾರೆ. ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.